ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಪಾಪ್ಕಾರ್ನ್, ಹೋಮ್ ಮೇಡ್ ಪಾಪ್ಕಾರ್ನ್ ಅಂತ ಹೇಳಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ, ಹಾಗೂ ಇದನ್ನು ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ವೆರಿ ಈಸಿ ಟು ಕುಕ್ ಆ್ಯಂಡ್ ವೆರಿ ಟೇಸ್ಟಿ ಟು ಹೀಟ್ ಅಂತಲೇ ಹೇಳ್ಬೋದು. ತುಂಬ ರುಚಿಕರವಾಗೂ ಇರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೂ ಕೂಡ ಮಾಡೋವಂಥ ರೆಸಿಪಿ ಇದು. ಇದೇನಪ್ಪ ಇದೊಂದು ರೆಸಿಪಿ ಅಂತ ಶೂಟ್ ಮಾಡ್ತಾಯಿದ್ದಾರೆ ಅಂತ ನೀವು ಕೇಳಬಹುದು. ಏನಂದರೆ ಕೆಲವರಿಗೆಲ್ಲ ಗೊತ್ತೇ ಇರಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ ಹೇಳ್ತಾ ಇರೋದು ನಾನು. ಈ ಯಾವ ಥರ ಮೆಥಡಲ್ಲಿ ಮಾಡೋದು ಅಂತ ಅಂಥವ್ರಿಗೆ ಉಪಯೋಗ ಆಗುತ್ತೆ. ಹಾಗೆ ನನಗೂ ಇದೇನೋ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಅನಿಸ್ತು, ಹಾಗಾಗಿ ನಾನು ಇದನ್ನು ಶೂಟ್ ಮಾಡಿಕೊಂಡೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದೇ ಊರಿಂದ ಕಳಿಸಿರೋಂಥ ಒಣಗಿರೋಂಥ ಜೋಳ. ಈಗ ನೋಡಿ ನಾನು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಕೂಡ ಟೇಸ್ಟಿಗೆ ಹಾಕ್ಕೊತೀನಿ. ಇವಾಗಲೇ ನೀವು ಬೇಕಿದ್ದರೆ ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಹಾಕ್ಬೋದು, ಬಟ್ ನನ್ನ ಕೇಳಿದರೆ ಈಗ ಹಾಕಬೇಡಿ, ಯಾಕೆಂದರೆ ಅದು ಸೀದೋಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡಿದೆ, ಇವಾಗ ಬೇಡ, ಅದು ಜೋಳ ಎಲ್ಲ ನಾವು ಫ್ರೈ ಮಾಡ್ತೀವಲ್ಲ ಆವಾಗ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಹಾಕ್ಕೊಂಡಿಲ್ಲ. ಇವಾಗ ನೋಡಿ ಎಣ್ಣೆ ಕಾದಿದೆ. ನೀವು ಎಣ್ಣೆ ಬದಲಿಗೆ ಇಲ್ಲಿ ಬೆಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಎಣ್ಣೆ ಕಾದಿದೆ. ನಾನು ಆಗಲೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ. ಈಗ ನಾವು ಈ ಜೋಳನ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಈ ಥರ ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು. ಇದು ಯಾವಾಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿನ ಹಾಕಿ ಮುಚ್ಚಿಡುವಂಥದ್ದು. ಈಗ ನೋಡಿ ಇದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಚೆನ್ನಾಗಿ ಫ್ರೈ ಆಗಿದೆ. ಅಷ್ಟರಲ್ಲಿ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಪಕ್ಕ. ಖಾರದ ಪುಡಿ ಇದಕ್ಕೆ ನಾನು ಅರಿಶಿನ ಹಾಕ್ಕೊತಿಲ್ಲ, ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅರಿಶಿನ ಮತ್ತು ಖಾರದ ಪುಡಿ ಎರಡೂ ಈ ಫ್ರೈ ಅಂದರೆ ಇದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್, ಆಗ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಯಿತು. ಈಗ ನೋಡಿ ನಂದು ಸಿಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದೆ. ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಈ ಥರ ಮಿಕ್ಸ್ ಆಗಿದ ತಕ್ಷಣ ಈಗ ನಾವು ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋದು. ಒಂದು 30 to 40 ಸೆಕೆಂಡ್ಸ್ ಹೈ ಫ್ಲೇಮಲ್ಲೇ ಇಡಿ. ಅದು ಟಪ 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 ಅಂತ ಜೋರಾಗಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಆಗ ಫುಲ್ ಫ್ಲೇಮ್ನ ಕಡಿಮೆ ಮಾಡಿಬಿಡಿ. 1 ನಿಮಿಷ ಫುಲ್ ಕಡಿಮೆ ಮಾಡಿಬಿಟ್ರೆ ಅದು ಚೆನ್ನಾಗಿ ಪಾಪ್ಕಾರ್ನ್ ಸಿಡ್ದಿರುತ್ತೆ, ಜೋಳ ಸಿಡ್ದಿರುತ್ತೆ, ಎಲ್ಲ ಪಾಪ್ಕಾರ್ನ್ ಆಗಿರುತ್ತೆ. ಅಷ್ಟೇ, ನಮ್ಮ ಈಸಿ ರೆಸಿಪಿ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಈಗ ನೋಡಿ ನಾನು ಮಧ್ಯ ನಿಮಗೆ ಹೇಗಾಗ್ತಿದೆ ಅಂತ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಸಿಡಿತಾ ಇದೆ, ಸರಿ, ಮತ್ತು ಎಲ್ಲ ಜೋರು ಅಂದರೆ ಸಿಡಿದ್ಬಿಡುತ್ತೆ ಅಂತ ಹೇಳಿ ನಾನು ಮತ್ತೆ ಕ್ಲೋಸ್ ಮಾಡಿಬಿಟ್ಟೆ. ಈಗ ಸ್ಟವ್ ಕೂಡ ಕಡಿಮೆ ಮಾಡಿಬಿಟ್ಟಿದ್ದೆ, ಅದೆಲ್ಲ ಸೌಂಡ್ ಬರೋದು ಸ್ಟಾಪ್ ಆಯಿತು. ಈಗ ಒಮ್ಮೆ ತೆಗೆದು ನೋಡೋಣ ಅಂತ ಹೇಳಿ ಕೆಳಗಡೆ ಒಂದು 2-3 ಅಥವಾ ಸ್ವಲ್ಪ ಇರುತ್ತೆ, ಅದು ಎಲ್ಲ ಆಗಲಿ ಅಂತ ಒಂದು ಮಿಕ್ಸ್ ಕೊಡೋಣ ಅಂತ ನೋಡಿದೆ, ಅಷ್ಟರಲ್ಲಿ ಎಲ್ಲ ಎಗರ್ಬಿಡ್ತು. ಸರಿ ಅಂತೇಳಿ ಮತ್ತೆ ಕ್ಲೋಸ್ ಮಾಡಿಬಿಟ್ಟೆ. ಸರಿ ಅಂತ ಟೇಸ್ಟ್ ನೋಡಿದೆ, ಎಷ್ಟು ಚೆಂದ ಇತ್ತು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಒಂಥರ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಇತ್ತು. ಅಂದರೆ ಇದು ತೋಟದಲ್ಲೇ ಬೆಳೆದಿರೋದು, ಒಣಗಿಸಿ ಕಳಿಸಿದ್ರಲ್ವ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಟ್ಸ್ ವೆರಿ ನೈಸ್ ಅಂತಲೇ ಹೇಳ್ಬೋದು. ನನಗೆ ಇನ್ಫ್ಯಾಕ್ಟ್ ಈ ರೆಡಿ ಮಿಕ್ಸ್ ಬರುತ್ತೆ ನೋಡಿ ಪಾಪ್ಕಾರ್ನು, ಅದಕ್ಕಿಂತ ಇದೇ ತುಂಬ ಚೆನ್ನಾಗಿ ಅನಿಸ್ತು, ಅಷ್ಟು ಟೇಸ್ಟಿಯಾಗಿತ್ತು. ನೀವು ಕೂಡ ಇಷ್ಟೇ ಫ್ರೆಂಡ್ಸ್, ಇದೇ ಥರನೇ ಈ ರೆಸಿಪಿ ಮಾಡೋದು. ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ಕಾಯಿಸೋದು, ಉಪ್ಪು ಖಾರ ಅರಿಶಿನ ಹಾಕೋದು, ಈ ಜೋಳನ ಹುರ್ಕೊಳ್ಳೋದು, ಮುಚ್ಚಿಟ್ಬಿಡೋದು ಅಷ್ಟೇ. ಈಗ ನೋಡಿ ನಾನು ನಿಮ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವೀಡಿಯೋ. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಹೀಗೆ ನನ್ನ ವಿಡಿಯೋಸನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ,
ನೋಡಿ ನಿಮಗೆ ಸರ್ವಿಂಗ್ ಕೂಡ ಮಾಡಿ ತೋರಿಸಿದ್ದೀನಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಏನಪ್ಪ ಇವಳು ಪಾಪ್ಕಾರ್ನ್ ಮಾಡೋದು ಕೂಡ ತೋರಿಸ್ತಿದ್ದಾಳೆ ಅಂತ ಅನ್ಬೋದು. ನನಗೇನೋ ಇದು ಊರಿಂದ ಕಳಿಸಿದ್ರಲ್ಲ ಫ್ರೆಂಡ್ಸ್, ಚೆನ್ನಾಗಿತ್ತು. ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ. ರೆಡಿ ಮಿಕ್ಸಲ್ಲಿ ಮಾಡ್ಕೋತಿದ್ದೆ, ಬಟ್ ಇದು ಫಸ್ಟ್ ಟೈಮು. ಹಾಗೆ ಒಂದು ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದಂಥದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.